ಹಾಯ್ ಫ್ರೆಂಡ್ಸ್, ಈ ದಿನ ದೇಫೋ ಬಿಕಾಸ್ ಅನ್ನೋದನ್ನ ಹಿಂದಿಲಿ ಏನ್ ಹೇಳ್ತಾರೆ ಮತ್ತೆ ವಾಕ್ಯದಲ್ಲಿ ಹೇಗೆ ಪ್ರಯೋಗ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ದೇಫೋ ಅನ್ನೋದನ್ನ ನಾವು ಕನ್ನಡದಲ್ಲಿ ಆದ್ದರಿಂದ, ಅದಕ್ಕೆ, ಹಾಗಾಗಿ ಅಂತ ಪ್ರಯೋಗ ಮಾಡಿದ್ರೆ ಹಿಂದಿಯಲ್ಲಿ ಇಸ್ಲಿ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಬಿಕಾಸ್ ಅನ್ನೋದನ್ನ ನಾವು ಕನ್ನಡದಲ್ಲಿ ಏಕೆಂದ್ರೆ ಅಂತ ಪ್ರಯೋಗ ಮಾಡಿದ್ರೆ ಹಿಂದಿಯಲ್ಲಿ ಕ್ಯೂಂಕಿ ಅಂತ ಪ್ರಯೋಗ ಮಾಡ್ತೀವಿ. ಸೊ ಕೆಲವು ಉದಾಹರಣೆಗಳನ್ನ ತಿಳ್ಕೊಳ್ಳೋಣ. ಸೊ ನನಗೆ ಹುಷಾರಿರ್ಲಿಲ್ಲ, ಆದ್ದರಿಂದ ಬರುವುದಕ್ಕೆ ಆಗ್ಲಿಲ್ಲ. ಸೊ ನನಗೆ ಹುಷಾರಿರ್ಲಿಲ್ಲ, ಇದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತಿದೀವಿ. ಇದನ್ನ ಹಿಂದಿಯಲ್ಲಿ ಮೇರಿ ತಬಿಯತ್ ಚೀಕ್ ನಹಿ ಥಿ. ಸೊ ಹುಷಾರಿರ್ಲಿಲ್ಲ, ತಬಿಯತ್ ಚೀಕ್ ನಹಿ ಥಿ. ಸೊ ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಹುಷಾರಿಲ್ಲ ಅನ್ನೋದನ್ನ ತಬಿಯತ್ ಚೀಕ್ ನಹಿ ಹೈ. ಹುಷಾರಿಲ್ಲ, ತಬಿಯತ್ ಚೀಕ್ ನಹಿ ಹೈ. तो पास्ट टेंस ಅಲ್ಲಿ ಹೇಳ್ಬೇಕಂದ್ರೆ ಹುಷಾರ್ ಇರ್ಲಿಲ್ಲ, ತಬಿಯತ್ ಚೀಕ್ ನಹಿ ಥಿ. ಸೊ ನನಗೆ ಹುಷಾರಿರ್ಲಿಲ್ಲ, ಮೇರಿ ತಬಿಯತ್ ಚೀಕ್ ನಹಿ ಥಿ. ಸೊ ಇಲ್ಲಿ ನನಗೆ ಅನ್ನೋದನ್ನ ಮೇರಿ ಅಂತ ಪ್ರಯೋಗ ಮಾಡ್ತಿದೀವಿ, ಮತ್ತೆ ಇಲ್ಲಿ ನಹಿ ಥಿ ಅಂತ ಪ್ರಯೋಗ ಮಾಡ್ತೀವಿ, ತಾ ಅಂತ ಪ್ರಯೋಗ ಮಾಡ್ತಿಲ್ಲ. ಏನಕಂದ್ರೆ ತಬಿಯತ್ ಅನ್ನೋದು ಸ್ತ್ರೀಲಿಂಗ. ಸೊ ಅದಕ್ಕೆ ಇಲ್ಲಿ ನನಗೆ ಅನ್ನೋದನ್ನ ಮೇರಿ ಅಂತ ಪ್ರಯೋಗ ಮಾಡ್ತಿದೀವಿ, ಇಲ್ಲಿ ಥಿ ಅಂತ ಪ್ರಯೋಗ ಮಾಡ್ತಿದೀವಿ. ಸೊ ನನಗೆ ಹುಷಾರಿರ್ಲಿಲ್ಲ, ಮೇರಿ ತಬಿಯತ್ ಚೀಕ್ ನಹಿ ಥಿ. ಸೊ ಆದ್ದರಿಂದ ಇಸ್ಲಿಯೇ ಬರೋದಕ್ಕೆ ಆಗ್ಲಿಲ್ಲ. ನಹಿ ಆಸಕ ಪುಲ್ಲಿಂಗದಲ್ಲಿ ಹೇಳ್ತೀವಿ, ನಹಿ ಆಸಕಿ ಸ್ತ್ರೀಲಿಂಗದಲ್ಲಿ. ಸೊ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಬರುವುದಕ್ಕೆ ಆಗ್ಲಿಲ್ಲ, ನಹಿ ಆಸಕ. ಅದೇ ಸ್ತ್ರೀಲಿಂಗದಲ್ಲಿ ನಹಿ ಆಸಖಿ. ಸೊ ಇದನ್ನೇ ಬಹುವಚನದಲ್ಲಿ ಹೇಳ್ಬೇಕಂದ್ರೆ ನಹಿ ಆಸಖಿ ಅಂತ ಹೇಳ್ತೀವಿ. ಸೊ ಬರುವುದಕ್ಕಾಗ್ಲಿಲ್ಲ ಅನ್ನೋದನ್ನ ಬಹುವಚನದಲ್ಲಿ ಹೇಳ್ಬೇಕಂದ್ರೆ ನಹಿ ಆಸಖಿ ಅಂತ ಹೇಳ್ತೀವಿ. ಸೊ ನನಗೆ ಹುಷಾರಿರ್ಲಿಲ್ಲ, ಆದ್ದರಿಂದ ಬರುವುದಕ್ಕೆ ಆಗ್ಲಿಲ್ಲ. ಮೇರಿ ತಬಿಯತ್ ಚೀಕ್ ನಹಿ ಥಿ, ಇಸ್ಲಿಯೇ ನಹಿ ಆಸಖ ಅಥವಾ ಇಸ್ಲಿಯೇ ನಹಿ ಆಸಖಿ. ಸೊ ಇದನ್ನೇ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ನಾನು ಬರುವುದಕ್ಕೆ ಆಗ್ಲಿಲ್ಲ, ಏಕೆಂದ್ರೆ ನನಗೆ ಹುಷಾರಿರ್ಲಿಲ್ಲ. ಸೊ ನಾನು ಬರುವುದಕ್ಕೆ ಆಗ್ಲಿಲ್ಲ, ಮೇ ನಹಿ ಆಸಖ ಪುಲ್ಲಿಂಗದಲ್ಲಿ, ಮೇ ನಹಿ ಆಸಕಿ ಸ್ತ್ರೀಲಿಂಗದಲ್ಲಿ. ಸೊ ಏಕೆಂದ್ರೆ ಕ್ಯೂಂಕಿ ನನಗೆ ಹುಷಾರಿರ್ಲಿಲ್ಲ, ಮೇರಿ ತಬಿಯತ್ ಚೀಕ್ ನಹಿ ಥಿ ಅಂತ ಪ್ರಯೋಗ ಮಾಡ್ತೀವಿ. ಸೊ ನನಗೆ ಹೊಟ್ಟೆ ನೋವು ಇದೆ, ಅದಕ್ಕೆ ನಾನು ತಿನ್ನಲ್ಲ. ಸೊ ಹೊಟ್ಟೆ ಇದನ್ನ ಪೇಟ್ ಅಂತೀವಿ, ಅದೇ ನೋವು ದರ್ದ್. ಸೊ ಇದೆ ಹೇ, ಹೊಟ್ಟೆ ನೋವು ಇದೆ, ಪೇಟ್ ಮೇ ದರ್ದ್ ಹೈ. ಸೊ ನನಗೆ ಹೊಟ್ಟೆ ನೋವು ಇದೆ, ಮೇರೆ ಪೇಟ್ ಮೇ ದರ್ದ್ ಹೈ. ಸೊ ಅದಕ್ಕೆ ಇಸ್ಲಿಯೇ ನಾನು ತಿನ್ನಲ್ಲ, ಮೈ ನಹಿ ಖಾऊंगा ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೈ ನಹಿ ಖಾऊंगी ಸ್ತ್ರೀಲಿಂಗದಲ್ಲಿ. ಸೊ ನಾನು ತಿನ್ನಲ್ಲ ಅನ್ನೋದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತಿದೀವಿ, ಅದಕ್ಕೆ ನಾನು ತಿನ್ನಲ್ಲ ಅನ್ನೋದನ್ನ ಮೈ ನಹಿ ಖಾऊंगा ಪುಲ್ಲಿಂಗದಲ್ಲಿ, ಮೈ ನಹಿ ಖಾऊंगी ಸ್ತ್ರೀಲಿಂಗದಲ್ಲಿ. ಸೊ ನನಗೆ ಹೊಟ್ಟೆ ನೋವು ಇದೆ, ಅದಕ್ಕೆ ನಾನು ತಿನ್ನಲ್ಲ. ಮೇರೆ ಪೇಟ್ ಮೇ ದರ್ದ್ ಹೈ, ಇಸ್ಲಿಯೇ ಮೈ ನಹಿ ಖಾऊंगा ಅಥವಾ ಇಸ್ಲಿಯೇ ಮೈ ನಹಿ ಖಾऊंगी. ಸೊ ಇದನ್ನ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ನಾನು ತಿನ್ನಲ್ಲ, ಏಕೆಂದ್ರೆ ನನಗೆ ಹೊಟ್ಟೆ ನೋವು ಇದೆ, ನಾನು ತಿನ್ನಲ್ಲ. ಮೈ ನಹಿ ಖಾऊंगा ಪುಲ್ಲಿಂಗದಲ್ಲಿ, ಮೈ ನಹಿ ಖಾऊंगी ಸ್ತ್ರೀಲಿಂಗದಲ್ಲಿ. ಸೊ ಏಕೆಂದ್ರೆ ಕ್ಯೂಂಕಿ ನನಗೆ ಹೊಟ್ಟೆ ನೋವು ಇದೆ, ಮೇರೆ ಪೇಟ್ ಮೇ ದರ್ದ್ ಹೈ. ಸೊ ನನ್ನ ಬೈಕ್ ಕೆಟ್ಟ ಹೋಗಿದೆ, ಹಾಗಾಗಿ ನಾನು ತಡವಾಗಿ ಬರ್ತೀನಿ. ಸೊ ಇಲ್ಲಿ ನನ್ನ ಬೈಕ್ ಕೆಟ್ಟ ಹೋಗಿದೆ, ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತಿದ್ವಿ. ಸೊ ಇಲ್ಲಿ ನನ್ನ ಬೈಕ್ ಮೇರಿ ಬೈಕ್ ಕೆಟ್ಟ ಹೋಗಿದೆ, ಖರಾಬ್ ಹೋಗೈ. ಸೊ ಇಲ್ಲಿ ನನ್ನ ಮೇರಿ ಅಂತ ಪ್ರಯೋಗ ಮಾಡ್ತಿದ್ವಿ, ಏನಕಂದ್ರೆ ಬೈಕ್ ಅನ್ನೋದು ಸ್ತ್ರೀಲಿಂಗ. ಸೊ ಯಾವುದೇ ವೆಹಿಕಲ್ ಆಗಲಿ ಅದನ್ನ ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಲ್ಲಿ ನನ್ನ ಬೈಕ್ ಕೆಟ್ಟ ಹೋಗಿದೆ, ಮೇರಿ ಬೈಕ್ ಖರಾಬ್ ಹೋಗೈ. ಸೊ ಇಲ್ಲಿ ಕೂಡ ಕೆಟ್ಟ ಹೋಗಿದೆ, ಖರಾಬ್ ಹೋಗೈ ಅಂತೀವಿ, ಖರಾಬ್ ಹೋಗೈ ಅನ್ನಲ್ಲ, ಏನಕಂದ್ರೆ ಬೈಕ್ ಅನ್ನೋದು ಸ್ತ್ರೀಲಿಂಗ ಅದಕ್ಕೆ. ಸೊ ನನ್ನ ಬೈಕ್ ಕೆಟ್ಟ ಹೋಗಿದೆ, ಮೇರಿ ಬೈಕ್ ಖರಾಬ್ ಹೋಗೈ. ಸೊ ಹಾಗಾಗಿ ಇಸ್ಲಿಯೇ ನಾನು ತಡವಾಗಿ ಬರ್ತೀನಿ. ಸೊ ತಡ ಅನ್ನೋದನ್ನ ದೇರ್ ಅಂತೀವಿ. ಸೊ ನಾನು ತಡವಾಗಿ ಬರ್ತೀನಿ, ಇದನ್ನ ಹಿಂದಿಯಲ್ಲಿ ಮುಜೆ ದೇರ್ ಹೋ ಜಾಯೇಗಿ. ಸೊ ನನ್ನ ಬೈಕ್ ಕೆಟ್ಟ ಹೋಗಿದೆ, ಹಾಗಾಗಿ ನಾನು ತಡವಾಗಿ ಬರ್ತೀನಿ. ಸೊ ಮೇರಿ ಬೈಕ್ ಖರಾಬ್ ಹೋಗೈ, ಇಸ್ಲಿಯೇ ಮುಜೆ ದೇರ್ ಹೋ ಜಾಯೇಗಿ. ಸೊ ಇದನ್ನೇ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ನಾನು ತಡವಾಗಿ ಬರ್ತೀನಿ, ಏಕೆಂದ್ರೆ ನನ್ನ ಬೈಕ್ ಕೆಟ್ಟ ಹೋಗಿದೆ. ಸೊ ಇಲ್ಲಿ ನಾನು ತಡವಾಗಿ ಬರ್ತೀನಿ, ಮುಜೆ ದೇರ್ ಹೋ ಜಾಯೇಗಿ, ಏಕೆಂದ್ರೆ ಕ್ಯೂಂಕಿ ನನ್ನ ಬೈಕ್ ಕೆಟ್ಟ ಹೋಗಿದೆ, ಮೇರಿ ಬೈಕ್ ಖರಾಬ್ ಹೋಗೈ. ಸೊ ನಾನು ತಡವಾಗಿ ಬರ್ತೀನಿ, ಏಕೆಂದ್ರೆ ನನ್ನ ಬೈಕ್ ಕೆಟ್ಟ ಹೋಗಿದೆ,
ಇದನ್ನ ಹಿಂದಿಯಲ್ಲಿ ಮುಜೆ ದೇರ್ ಹೋ ಜಾಯೇಗಿ ಕ್ಯೂಂಕಿ ಮೇರಿ ಬೈಕ್ ಖರಾಬ್ ಹೋ ಗಯಿ. ನಿನ್ನೆ ರಾತ್ರಿ ತುಂಬಾ ನಿದ್ದೆ ಬರ್ತಿತ್ತು, ಅದಕ್ಕೆ ನನಗೆ ಓದುವುದಕ್ಕೆ ಆಗ್ಲಿಲ್ಲ. ಸೊ ಇಲ್ಲಿ ನಿನ್ನೆ ರಾತ್ರಿ, ನಿನ್ನೆ ಅನ್ನೋದನ್ನ ಕಲ್ ಅಂತೀವಿ. ಸೊ ಹಿಂದಿಯಲ್ಲಿ ನಾಳೆ ಮತ್ತೆ ನಿನ್ನೆ ಎರಡನ್ನು ಕೂಡ ಕಲ್ ಅಂತ ಪ್ರಯೋಗ ಮಾಡ್ತೀವಿ. ಸೊ ನಿನ್ನೆ ರಾತ್ರಿ ಕಲ್ ರಾತ್, ತುಂಬಾ ಬಹುತ್ ನಿದ್ದೆ ಬರ್ತಿತ್ತು. ಸೊ ನಿದ್ದೆನ ನೀಂದ್, ಸೊ ಬರ್ತಿತ್ತು ಹಾರೈತಿ. ಸೊ ಇಲ್ಲಿ ಹಾರೈತಿ ಅಂತ ಸ್ತ್ರೀಲಿಂಗ ಪ್ರಯೋಗ ಮಾಡ್ತೀವಿ. ಏನಕಂದ್ರೆ ನಿದ್ದೆ ನೀಂದ್ ಅನ್ನೋದು ಸ್ತ್ರೀಲಿಂಗ. ಸೊ ಅದಕ್ಕೆ ಇಲ್ಲಿ ಹಾರಹಿತಿ ಅಂತ ಪ್ರಯೋಗ ಮಾಡ್ತೀವಿ, ಹಾರಹತ ಅಂತ ಪ್ರಯೋಗ ಮಾಡ್ತಿಲ್ಲ. ಸೊ ನಿನ್ನೆ ರಾತ್ರಿ ತುಂಬಾ ನಿದ್ದೆ ಬರ್ತಿತ್ತು, ಇಲ್ಲಿ ನಿದ್ದೆ ಬರ್ತಿತ್ತು ಅಂತ ನಾವು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತಿದ್ವಿ. ಅದಕ್ಕೆ ಇಲ್ಲಿ ಹಾರಹಿತಿ, ನೀಂದ್ ಆರಹಿತಿ ಅಂತ ಪ್ರಯೋಗ ಮಾಡ್ತೀವಿ. ಸೊ ನಿನ್ನೆ ರಾತ್ರಿ ತುಂಬಾ ನಿದ್ದೆ ಬರ್ತಿತ್ತು, ಕಲ್ ರಾತ್ ಬಹುತ್ ನೀಂದ್ ಆರೈತಿ, ಅದಕ್ಕೆ ಇಸ್ಲಿಯೇ ನನಗೆ ಓದುವುದಕ್ಕೆ ಆಗ್ಲಿಲ್ಲ. ಸೊ ಇಲ್ಲಿ ನನಗೆ ಮೇ ಓದುವುದಕ್ಕೆ ಆಗ್ಲಿಲ್ಲ, ನಹಿ ಪಡ್ಸಕ ಪುಲ್ಲಿಂಗದಲ್ಲಿ ಹೇಳ್ತೀವಿ, ನಹಿ ಪಡ್ಸಕಿ ಸ್ತ್ರೀಲಿಂಗದಲ್ಲಿ. ಸೊ ಅದಕ್ಕೆ ನನಗೆ ಓದುವುದಕ್ಕೆ ಆಗ್ಲಿಲ್ಲ, तो इसलिए मैं नहीं पढ़ सका पुल्लिंगದಲ್ಲಿ ಹೇಳ್ತೀವಿ. तो इसलिए मैं नहीं पढ़ सकी ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಿನ್ನೆ ರಾತ್ರಿ ತುಂಬಾ ನಿದ್ದೆ ಬರ್ತಿತ್ತು, ಅದಕ್ಕೆ ನನಗೆ ಓದುವುದಕ್ಕೆ ಆಗ್ಲಿಲ್ಲ. ಇದನ್ನ ಕಲ್ ರಾತ್ ಬಹುತ್ ನೀಂದ್ ಆ ರೈತಿ, ಇಸ್ಲಿಯೇ ಮೈ ನಹಿ ಪढ़ ಸಕಾ ಅಥವಾ ಮೈ ನಹಿ ಪढ़ ಸಕಿ. ಸೊ ಇದನ್ನ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ನನಗೆ ಓದುವುದಕ್ಕೆ ಆಗ್ಲಿಲ್ಲ, ಏಕೆಂದ್ರೆ ನಿನ್ನೆ ರಾತ್ರಿ ತುಂಬಾ ನಿದ್ದೆ ಬರ್ತಿತ್ತು. ಸೊ ನನಗೆ ಓದೋದಕ್ಕೆ ಆಗ್ಲಿಲ್ಲ, ಮೈ ನಹಿ ಪढ़ ಸಕಾ ಪುಲ್ಲಿಂಗದಲ್ಲಿ, ಮೈ ನಹಿ ಪढ़ ಸಕಿ ಸ್ತ್ರೀಲಿಂಗದಲ್ಲಿ. ಸೊ ಏಕೆಂದ್ರೆ ಕ್ಯೂಂಕಿ ನಿನ್ನೆ ರಾತ್ರಿ ತುಂಬಾ ನಿದ್ದೆ ಬರ್ತಿತ್ತು, ಕಲ್ ರಾತ್ ಬಹುತ್ ನೀಂದ್ ಆ ರಹಿತಿ ಅಂತ ಪ್ರಯೋಗ ಮಾಡ್ತೀವಿ. ಆಕೆ ತುಂಬಾ ಚೆನ್ನಾಗಿ ಹಾಡ್ತಾಳೆ, ಸೊ ಅದಕ್ಕೆ ನನಗೆ ಆಕೆ ತುಂಬಾ ಇಷ್ಟ. ಸೊ ಇಲ್ಲಿ ಆಕೆ ವ ತುಂಬಾ ಬಹುತ್ ಚೆನ್ನಾಗಿ ಅಚ್ಚ ಹಾಡುತ್ತಾಳೆ, ಗಾತಿ ಹೇ, ಹಾಡುತ್ತಾಳೆ ಸ್ತ್ರೀಲಿಂಗದಲ್ಲಿ ಹೇಳ್ತಿದೀವಿ, ಅದಕ್ಕೆ ಗಾತಿ ಹೇ ಅಂತೀವಿ. ಅದೇ ಆಡುತ್ತಾನೆ ಅಂತ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಗಾತಾ ಹೇ, ಅದೇ ಆಡುತ್ತಾರೆ ಅಂತ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಗಾತೆ ಹೇ ಅಂತೀವಿ. ಸೊ ಇಲ್ಲಿ ಹಾಡುತ್ತಾಳೆ ಗಾತಿ ಹೇ, तो ಆಕೆ ತುಂಬಾ ಚೆನ್ನಾಗಿ ಆಡುತ್ತಾಳೆ, ವ ಬಹುತ್ ಅಚ್ಚಾ ಗಾತಿ ಹೇ, ಅದಕ್ಕೆ ಇಸ್ಲಿಯೇ ನನಗೆ ಆಕೆ ತುಂಬಾ ಇಷ್ಟ. तो ನನಗೆ ಮುಜೆ ಆಕೆ ವ ತುಂಬಾ ಇಷ್ಟ, ಬಹುತ್ ಪಸಂದ್ ಹೇ. ಸೊ ಇಷ್ಟ ಅನ್ನೋದನ್ನ ಪಸಂದ್ ಅಂತ ಹೇಳ್ತೀವಿ. ಸೊ ನನಗೆ ಆಕೆ ತುಂಬಾ ಇಷ್ಟ, ಮುಜೆ ವ ಬಹುತ್ ಪಸಂದ್ ಹೇ. ಸೊ ಆಕೆ ತುಂಬಾ ಚೆನ್ನಾಗಿ ಆಡ್ತಾಳೆ, ಅದಕ್ಕೆ ನನಗೆ ಆಕೆ ತುಂಬಾ ಇಷ್ಟ. ಇದನ್ನ ಹಿಂದಿಯಲ್ಲಿ ವ ಬಹುತ್ ಅಚ್ಚಾ ಗಾತಿ ಹೇ, ಇಸ್ಲಿಯೇ ಮುಜೆ ವ ಬಹುತ್ ಪಸಂದ್ ಹೇ. ಸೊ ಇದನ್ನ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ನನಗೆ ಆಕೆ ತುಂಬಾ ಇಷ್ಟ, ಏಕೆಂದ್ರೆ ಆಕೆ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಸೊ ಇಲ್ಲಿ ನನಗೆ ಆಕೆ ತುಂಬಾ ಇಷ್ಟ, ಮುಜೆ ವ ಬಹುತ್ ಪಸಂದ್ ಹೇ, ಏಕೆಂದ್ರೆ ಕ್ಯೂಂಕಿ ಆಕೆ ತುಂಬಾ ಚೆನ್ನಾಗಿ ಆಡ್ತಾಳೆ, ವ ಬಹುತ್ ಅಚ್ಚಾ ಗಾತಿ ಹೇ. ಸೊ ನನಗೆ ಏನೋ ಕೆಲಸ ಇದೆ, ಹಾಗಾಗಿ ನಾನು ಹೊರಗೆ ಹೋಗ್ತಿದ್ದೀನಿ. ಸೊ ಇಲ್ಲಿ ನನಗೆ ಏನೋ ಕೆಲಸ ಇದೆ, ಸೊ ಇಲ್ಲಿ ಏನೋ ಕೆಲಸ ಇದೆ, ಕುಚ್ ಕಾಮ್ ಹೇ. ಸೊ ಕೆಲಸನ ಕಾಮ್ ಅಂತೀವಿ, ಏನೋ ಕೆಲಸ ಇದೆ, ಕುಚ್ ಕಾಮ್ ಹೇ. ಸೊ ಇಲ್ಲಿ ಏನೋ ಅನ್ನೋದನ್ನ ಕುಚ್ ಅಂತ ಪ್ರಯೋಗ ಮಾಡ್ತಿದೀವಿ. ಸೊ ನನಗೆ ಏನೋ ಕೆಲಸ ಇದೆ, ಮುಜೆ ಕುಚ್ ಕಾಮ್ ಹೇ, ಹಾಗಾಗಿ ಇಸ್ಲಿಯೇ ನಾನು ಹೊರಗೆ ಹೋಗ್ತಿದ್ದೀನಿ. ಇಲ್ಲಿ ನಾನು ಮೇ ಹೊರಗೆ, ಬಾಹರ್ ಹೋಗ್ತಿದ್ದೀನಿ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ. ಅದಕ್ಕೆ ಇಲ್ಲಿ ಜಾ ರಹಾ ಹೂ ಪುಲ್ಲಿಂಗದಲ್ಲಾದ್ರೆ ಜಾ ರಹಾ ಹೂ ಅಂತೀವಿ, ಹೋಗ್ತಿದ್ದೀನಿ. ಪುಲ್ಲಿಂಗದಲ್ಲಿ ಜಾ ರಹಾ ಹೂ, ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಜಾ ರಹಿ ಹೂ. ಸೊ ಹೊರಗೆ ಹೋಗ್ತಿದ್ದೀನಿ, ಬಾಹರ್ ಜಾ ರಹಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಬಾಹರ್ ಜಾ ರಹಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ಹಾಗಾಗಿ ನಾನು ಹೊರಗೆ ಹೋಗ್ತಿದ್ದೀನಿ, ಇದನ್ನ ಇಸ್ಲಿಯೇ ಮೈ ಬಾಹರ್ ಜಾ ರಹಾ ಹೂ ಅಥವಾ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಂದ್ರೆ ಇಸ್ಲಿಯೇ ಮೈ ಬಾಹರ್ ಜಾ ರಹಿ ಹೂ. ಸೊ ನನಗೆ ಏನೋ ಕೆಲಸ ಇದೆ, ಹಾಗಾಗಿ ನಾನು ಹೊರಗೆ ಹೋಗ್ತಿದ್ದೀನಿ. ಇದನ್ನ ಹಿಂದಿಯಲ್ಲಿ ಮುಜೆ ಕುಚ್ ಕಾಮ್ ಹೇ, तो इसलिए मैं बाहर जा रहा हूँ ಅಥವಾ इसलिए मैं बाहर जा रही हूँ. ಸೊ ಇದನ್ನ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ನಾನು ಹೊರಗೆ ಹೋಗ್ತಿದ್ದೀನಿ, ಏಕೆಂದ್ರೆ ನನಗೆ ಏನೋ ಕೆಲಸ ಇದೆ. ಇದನ್ನ ಹಿಂದಿಯಲ್ಲಿ ನಾನು ಹೊರಗೆ ಹೋಗ್ತಿದ್ದೀನಿ, ಮೈ ಬಾಹರ್ ಜಾ ರಹಾ ಹೂ ಪುಲ್ಲಿಂಗದಲ್ಲಿ ಅಥವಾ ಮೈ ಬಾಹರ್ ಜಾ ರಹಿ ಹೂ ಸ್ತ್ರೀಲಿಂಗದಲ್ಲಿ.
ಸೊ ಏಕೆಂದ್ರೆ ಕ್ಯೂಂಕಿ ನನಗೆ ಏನೋ ಕೆಲಸ ಇದೆ, ಮುಜೆ ಕುಚ್ ಕಾಮ್ ಹೈ. ಅವರು ತುಂಬಾ ಜಗಳವಾಡುತ್ತಾರೆ, ಆದ್ದರಿಂದ ಅವರು ನನಗೆ ಇಷ್ಟ ಇಲ್ಲ. ಸೊ ಜಗಳ, ಅದನ್ನ ಹಿಂದಿಯಲ್ಲಿ ಜಗಳ ಅಂತೀವಿ. ಸೊ ಜಗಳವಾಡುತ್ತಾರೆ, ಜಗಳತೆ ಹೇ. ಸೊ ಜಗಳವಾಡುತ್ತಾರೆ ಅಂತ ನಾವು ಬಹುವಚನದಲ್ಲಿ ಹೇಳ್ತೀವಿ, ಅದಕ್ಕೆ ಇಲ್ಲಿ ಜಗಳತೆ ಹೇ ತೋ ಹೇ ಅಂತ ಪ್ರಯೋಗ ಮಾಡ್ತಿದೀವಿ. ಸೊ ಅವರು ತುಂಬಾ ಜಗಳವಾಡ್ತಾರೆ ಅನ್ನೋದನ್ನ ವೇ ಬಹುತ್ ಜಗಳತೆ ಹೇ. ಸೊ ಇಲ್ಲಿ ಅವರು ವೇ ತುಂಬಾ ಬಹುತ್ ಜಗಳವಾಡ್ತಾರೆ, ಜಗಳತೆ ಹೇ. ಸೊ ಅವರು ತುಂಬಾ ಜಗಳವಾಡ್ತಾರೆ, ಇದನ್ನ ವೇ ಬಹುತ್ ಜಗಳತೆ ಹೇ. ಸೊ ಆದ್ದರಿಂದ ಇಸ್ಲಿಯೇ ಅವರು ನನಗೆ ಇಷ್ಟ ಇಲ್ಲ, ಇದನ್ನ ಮುಜೆ ವೇ ಪಸಂದ್ ನಹಿ ಹೇ. ಸೊ ಇಲ್ಲಿ ಆದ್ದರಿಂದ ಇಸ್ಲಿಯೇ ಅವರು ವೇ ನನಗೆ ಇಷ್ಟ ಇಲ್ಲ, ಮುಜೆ ಪಸಂದ್ ನಹಿ ಹೇ. ಸೊ ಆದ್ದರಿಂದ ಅವರು ನನಗೆ ಇಷ್ಟ ಇಲ್ಲ, ಇಸ್ಲಿಯೇ ಮುಜೆ ವೇ ಪಸಂದ್ ನಹಿ ಹೇ. ಸೊ ಅವರು ತುಂಬಾ ಜಗಳವಾಡ್ತಾರೆ, ಆದ್ದರಿಂದ ಅವರು ನನಗೆ ಇಷ್ಟ ಇಲ್ಲ, ಇದನ್ನ ವೇ ಬಹುತ್ ಜಗಳತೆ ಹೇ, ಇಸ್ಲಿಯೇ ಮುಜೆ ವೇ ಪಸಂದ್ ನಹಿ ಹೇ. ಸೊ ಇದನ್ನ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ಅವರು ನನಗೆ ಇಷ್ಟ ಇಲ್ಲ, ಮುಜೆ ವೇ ಪಸಂದ್ ನಹಿ ಹೇ. ಏಕೆಂದ್ರೆ ಕ್ಯೂಂಕಿ ಅವರು ತುಂಬಾ ಜಗಳವಾಡ್ತಾರೆ, ವೇ ಬಹುತ್ ಜಗಳತೆ ಹೇ ಅಂತ ಹೇಳ್ತೀವಿ. ಸೊ ನಾಳೆ ನನ್ನ ಪರೀಕ್ಷೆ ಇದೆ, ಹಾಗಾಗಿ ನಾನು ಸುತ್ತಾಡಕ್ಕೆ ಬರಲ್ಲ. ಸೊ ಇಲ್ಲಿ ನಾಳೆ ನನ್ನ ಪರೀಕ್ಷೆ ಇದೆ. ಸೊ ನಾಳೆ ಕಲ್ ನನ್ನ ಪರೀಕ್ಷೆ ಇದೆ, ಮೇರಿ ಪರೀಕ್ಷಾ ಹೇ. ಸೊ ಇಲ್ಲಿ ನನ್ನ ಅನ್ನೋದನ್ನ ಮೇರಿ ಅಂತ ಪ್ರಯೋಗ ಮಾಡ್ತಿದ್ವಿ, ಏನಕಂದ್ರೆ ಪರೀಕ್ಷೆ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಇಲ್ಲಿ ಮೇರಿ ಅಂತ ಪ್ರಯೋಗ ಮಾಡ್ತೀವಿ. ಸೊ ನಾಳೆ ನನ್ನ ಪರೀಕ್ಷೆ ಇದೆ, ಕಲ್ ಮೇರಿ ಪರೀಕ್ಷಾ ಹೇ, ಹಾಗಾಗಿ ಇಸ್ಲಿಯೇ ನಾನು ಸುತ್ತಾಡಕ್ಕೆ ಬರಲ್ಲ. ಸೊ ಸುತ್ತಾಡೋದು ಅದನ್ನ ಘೂಮ್ನಾ ಅಂತೀವಿ. ಸೊ ಸುತ್ತಾಡಕ್ಕೆ ಬರಲ್ಲ, ಘೂಮ್ನೆ ನಹಿ ಆವುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಘೂಮ್ನೆ ನಹಿ ಆವುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಸುತ್ತಾಡಕ್ಕೆ ಬರಲ್ಲ ಅಂತ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತಿದ್ವಿ, ಅದಕ್ಕೆ ಇಲ್ಲಿ ಘೂಮ್ನೆ ನಹಿ ಜಾವುಂಗ ಪುಲ್ಲಿಂಗದಲ್ಲಿ, ಘೂಮ್ನೆ ನಹಿ ಜಾವುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾಳೆ ನನ್ನ ಪರೀಕ್ಷೆ ಇದೆ, ಹಾಗಾಗಿ ನಾನು ಸುತ್ತಾಡಕ್ಕೆ ಬರಲ್ಲ, ಇದನ್ನ ಕಲ್ ಮೇರಿ ಪರೀಕ್ಷಾ ಹೇ, ಇಸ್ಲಿಯೇ ಮೈ ಘೂಮ್ನೆ ನಹಿ ಆವುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಇಸ್ಲಿಯೇ ಮೈ ಘೂಮ್ನೆ ನಹಿ ಆವುಂಗಿ ಸ್ತ್ರೀಲಿಂಗದಲ್ಲಿ. ಸೊ ಇದನ್ನೇ ಬಹುವಚನದಲ್ಲಿ ಹೇಳ್ಬೇಕಂದ್ರೆ ನಹಿ ಆಯಂಗೆ ಅಂತೀವಿ. ಸುತ್ತಾಡಕ್ಕೆ ಬರಲ್ಲ ಅನ್ನೋದನ್ನ ಘೂಮ್ನೆ ನಹಿ ಆಯಂಗೆ, ಬಹುವಚನದಲ್ಲಾದ್ರೆ ನಹಿ ಆಯಂಗೆ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇದನ್ನ ಏಕೆಂದ್ರೆ ಅಂತ ಪ್ರಯೋಗ ಮಾಡ್ಬೇಕಂದ್ರೆ ನಾನು ಸುತ್ತಾಡಕ್ಕೆ ಬರಲ್ಲ, ಏಕೆಂದ್ರೆ ನಾಳೆ ನನ್ನ ಪರೀಕ್ಷೆ ಇದೆ. ಇಲ್ಲಿ ನಾನು ಸುತ್ತಾಡಕ್ಕೆ ಬರಲ್ಲ, ಮೈ ಘೂಮ್ನೆ ನಹಿ ಆವುಂಗ ಅಥವಾ ಮೈ ಘೂಮ್ನೆ ನಹಿ ಆವುಂಗಿ, ಏಕೆಂದ್ರೆ ಕ್ಯೂಂಕಿ ನಾಳೆ ಕಲ್ ನನ್ನ ಪರೀಕ್ಷೆ ಇದೆ, ಮೇರಿ ಪರೀಕ್ಷಾ ಹೇ ಅಂತ ಪ್ರಯೋಗ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.